ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ನಮ್ಮ ಚಾನಲಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಹುಡುಗಿಯರ ಪ್ರೊಫೈಲ್ಗಳಾಗಿರಲಿ ಅಥವಾ ಆಂಟಿಗಳ ಜೊತೆ ಏನಾದರೂ ಕಾಂಟ್ಯಾಕ್ಟಲ್ಲಿ ಇರಬೇಕಾ, ಅವರ ನಂಬರ್ ಸಹ ನಮಗೆ ಸಿಗುತ್ತೆ ನೋಡಿ. ಪ್ರಸ್ತುತ ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟಾ ನಮಗೆ ಕಳಿಸಿಕೊಡಿ. gmail.comಗೆ ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ದಾವಣಗೆರೆಯಿಂದ ಅಕ್ಷು ಅಂತ ಒಂದು ಮಾಹಿತಿ ಕಳಿಸಿರ್ತಾರೆ. ಏನು ಇವರ ಮಾಹಿತಿ, ಕಳಿಸಿರ್ತಕ್ಕಂಥ ಪ್ರೊಫೈಲ್ ಏನಿದರ ಡೀಟೇಲ್ಸು ಪ್ರತಿಯೊಂದು ಮಾಹಿತಿ ಹೇಳ್ತಾ ಹೋಗ್ತೇವೆ ನೋಡಿ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ, ಇವರಿಗೆ ಮದುವೆ ಆಗಿರ್ತಕ್ಕಂತಹ ಹುಡುಗಿ ಆಗಿರೋದು ಅಕ್ಷು ಅವರು. 31 ವಯಸ್ಸು. ಮನೆಯಲ್ಲಿ ಗಂಡ ಸರಿಯಾಗಿ ದೆಂಗುತ್ತಿಲ್ಲ ಅಂತ ಕಾರಣ ಒಬ್ಬ ಒಳ್ಳೆಯ ಗೆಳೆಯನನ್ನು ಹುಡುಕಾಟ ಮಾಡ್ತಿದ್ದಾರೆ. ಸೊ ನಿಮಗೆ ಅರ್ಥ ಆಯ್ತಾ ಏನಕ್ಕೆ ಈ ಒಂದು ಮಾಹಿತಿ ಕಳಿಸಿದ್ದಾರೆ ಅಂತ? ಪ್ರತಿಯೊಂದು ಮಾಹಿತಿ ಹೇಳ್ತೀನಿ. ಇವ್ರು ಎಲ್ಲಿರೋದು ಅಂತಲೂ ಕೂಡ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ. ನಂದು 2 BHKಯ ಸುಂದರವಾಗಿರ್ತಕ್ಕಂಥ ಮನೆ ಇದೆ, ಆಸ್ತಿ ಇದೆ. ಆ ಒಂದು ಮನೆಯಲ್ಲಿ ಒಬ್ಬಳೇ ಇದ್ದೇನೆ. ಇದುವರೆಗೂ ಕೂಡ ಒಂದು ಮಗು ಕೂಡ ನನಗೆ ಆಗಿಲ್ಲ. ಆ್ಯಂಡ್ ದಾವಣಗೆರೆಯಲ್ಲಿ ವಾಸವಾಗಿರೋದು. ಇದು ಬಂದುಬಿಟ್ಟು ಶಿವಮೊಗ್ಗದಿಂದ ಒಂದು 50-100 ಕಿಲೋಮೀಟರ್ ಅಷ್ಟೇ ಇದೆ ದಾವಣಗೆರೆ. ವಯಸ್ಸು ಕೂಡ 31 ಆಗಿದ್ರು ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇದ್ದಾರೆ ಸ್ನೇಹಿತರೆ. ನೋಡೋದಕ್ಕೆ ಬಿಳಿಯ ಒಂದು ತ್ವಚೆ ಇದೆ. ಆ್ಯಂಡ್ ಅವರು ಹಾಕಿಕೊಳ್ಳುವಂತಹ ಸೀರೆ ಕೂಡ ನೋಡ್ತಿದ್ದೀರಾ. ನೆಟ್ಟನೇ ಒಂದು ಮೂಗು, ಬೊಟ್ಟಳೆ ಒಂದು ಕಲರ್ ಹೊಂದಿರತಕ್ಕಂತಹ ಈ ಒಂದು ಅಕ್ಷು ಅವರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಸೊ ಇಲ್ಲಿದೆ ನೋಡಿ. ಸಿಟಿಯ ಬದುಕಿನ ತರಹ ಜೀವನ ನಡೆಸಬೇಕು ಅನ್ನೋದು ನನ್ನ ಆಸೆಯಾಗಿದೆ. ಗಂಡ ಬಂದುಬಿಟ್ಟು ಬರ್ತಾರೆ, ಕೆಲಸದಿಂದ ಮಲ್ಕೊಳ್ತಾರೆ, ಸ್ವಲ್ಪ ನನ್ನ ಜೊತೆ ಮಾಡ್ತಾರೆ, ಅಷ್ಟೇ ಹೋಗಿಬಿಡ್ತಾರೆ. ನನಗೇನು ಮಾಡ್ರನ್ ಆಗಿ ಮಾಡಿಸ್ಕೊಳ್ಬೇಕು. ಸೊ ಇವಾಗ ಇಂಗ್ಲೀಷ್ನಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಆ್ಯಂಡ್ ಯಾವ ರೀತಿಯಲ್ಲಿ ಸುಖ ಕೊಡ್ತಾರೆ, ಯಾವ್ಯಾವ ಪೊಸಿಷನಲ್ಲಿ ಮಾಡ್ತಾರೆ, ಆ ರೀತಿಯಾಗಿ ಟ್ರೆಡಿಷ್ನಲ್ ಆಗಿರ್ತಕ್ಕಂತಹ ಒಂದು ಮಾಡರ್ನ್ ಲೈಫ್ನಲ್ಲಿ ಎಂಜಾಯ್ ಮಾಡಬೇಕು ಅಂತ ಇವರು ಒಬ್ಬ ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೇನೆ. ಸೊ ಗಂಡನವರು ದೆಂಗುವಾಗ ಎಲ್ಲ ಕೂದಲು ಕೂಡ ಹಿಡಿದುಕೊಂಡು ದೆಂಗಲ್ಲ. ಹಾಗಾಗಿ ನೀವು ನನಗೆ ಪ್ರಸ್ತುತ ಮಾಡಬೇಕಾದ್ರೆ ನನ್ನ ಕೂದಲನ್ನು ಜೋರಾಗಿ ಎಳೆದುಕೊಂಡು ಹಿಡ್ಕೊಂಡು ಮಾಡಬೇಕು. ನೋವಾದರೂ ಕೂಡ ನಾನು ಸಹಿಸಿಕೊಳ್ತೀನಿ ಅಂತ ಹೇಳಿರೋದು. ನಿಮ್ಮ ರಸವನ್ನು ನನ್ನ ಒಂದು ತೂತಿನಲ್ಲಿ ಬಿಡಬೇಕು. ನನ್ನ ದೇಹ ಎಲ್ಲನೂ ಕೂಡ ತಂಪು ಮಾಡಬೇಕು. ಅಂತಹ ಹುಡುಗ ಯಾರಾದಿದ್ದರೆ ದಯಮಾಡಿ ತಿಳಿಸಿ. ಸೊ ಆ ಹುಡುಗ ಯಾರಾದರೂ ನಿಮ್ಮ ಹತ್ರ ಇದೆ ಅಂತಂದರೆ ನೀವು 9591@gmail.com ಇದಕ್ಕೆ ಮೇಲ್ ಮಾಡಬೇಕು. ಖುದ್ದಾಗಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಸೊ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸುವ ಮೂಲಕ ಅವರಿಗೆ ನೀವು ಇಷ್ಟಪಡ್ಬೋದು. ಆ್ಯಂಡ್ ಇವಾಗ ನೀವು ಬೇರೆ ಒಂದು ಊರಿನಲ್ಲಿರ್ತೀರಾ, ನಿಮ್ಮನ್ನು ಕರೆಸಿಕೊಳ್ಳಲು ಅವರು ಈ ಒಂದು ಕಾರನ್ನು ಕಳಿಸ್ತಾರೆ ನೋಡಿ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ಒಂದು ಕಾರು ರೆಡ್ ಕಲರಲ್ಲಿದೆ. ಆ್ಯಂಡ್ ಇದು ಬಂದುಬಿಟ್ಟು ಇನೋವಾ ರೀತಿಯಲ್ಲಿ ಇರತಕ್ಕಂತಹ ಕಾರ್ ಆಗಿರುತ್ತೆ. ಡಿಸೈನೇಬಲ್ ರೆಡ್ ಕಾರ್ ಆ್ಯಂಡ್ ಕಂಫರ್ಟೇಬಲ್ 3 ಸೀಟ್ಸ್ ಆ್ಯಂಡ್ ಈ ಕಡೆ ಕೂಡ 2 ಸೀಟ್ಸ್ ಅವೈಲಬಿಲಿಟಿ ಇದೆ ಅಂತ ತಿಳಿಸಿದ್ದಾರೆ. ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆರಿ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಡಿಸೈನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಅಂದರೆ ಓಕೆ, ನಾನು ನೀವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇರ್ತೇನೆ ನಿಮ್ಮ ಹತ್ರ ಸ್ನೇಹಿತನ ರೂಪದಲ್ಲಿ. ಆ್ಯಂಡ್ ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿಯಲ್ಲಿ ಮಾಡ್ತೀನಿ ನಿಮಗೆ ಅಂತಂದ್ಬಿಟ್ಟು ನೀವು ಕೂಡ ಅವರಿಗೆ ಒಪ್ಪಿಗೆನ ಕೊಡಬೇಕು. ಹಾಗಿದ್ರೆ ಮಾತ್ರ ಅವ್ರು ನಿಮಗೆ ಇಷ್ಟಪಡ್ತಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಹುಡುಗನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಏನಾದರೂ ಕೆಲಸ ಕೊಟ್ಟರು ಕೂಡ ಅದನ್ನು ಮಾಡ್ತೀನಿ ಅಂತ ಛಲ ಇರಬೇಕಂತೆ. ಸ್ವಲ್ಪ ದಪ್ಪ, ಎತ್ತರ, ಸ್ಟ್ರಾಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥ ಹುಡುಗ ಇದ್ದರೆ ಅವರು ಇಷ್ಟನೇ ಪಡ್ತಾರೆ. ನೀವು ಕಪ್ಪು ಬಣ್ಣ ಇದ್ದರೂ ಕೂಡ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ನಿಮ್ಮಿಂದ ಒಂದು ಸುಖ. ಆ್ಯಂಡ್ ನಿಮ್ಮ ಒಂದು ಫೇಸ್ ಹೆಂಗಿದೆ, ದುಡ್ಡು ಹೇಗಿದೆ, ಆಸ್ತಿ ಹೇಗಿದೆ ಅಂತ ಏನೂ ಕೂಡ ನೋಡಲ್ಲ. ನೀವು ಹ್ಞೂ ಅಂದರೆ ಈ ಒಂದು ಕಾರು ನಿಮ್ಮ ಮನೆ ಹತ್ರ ಕಳಿಸ್ತಾರೆ. ಡೈರೆಕ್ಟಾಗಿ ಕೂತ್ಕೊಂಡು ಕಾರ್ನಲ್ಲಿ ಬನ್ನಿ. ಸೊ ನನಗೆ ಡ್ರೈವಿಂಗ್ ಬರುತ್ತೆ ಅಂತ ನಿಮಗೇನಾದರೂ ಬರ್ತಿದೆ ಅಂದರೆ ಡ್ರೈವಿಂಗು, ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ತೋರಿಸ್ಬಿಡಿ ಸರ್, ಅವ್ರಿಗೂ ಕೂಡ ಇಷ್ಟ ಆಗಲಿ ಅಂತ ಹೇಳಿದ್ದಾರೆ. ಒಳಗಡೆ ಈ ರೀತಿ ಸಿಸ್ಟಮ್ ಇದೆ ನೋಡಿ ಸ್ನೇಹಿತರೆ. ಸೊ ಓಲ್ಡ್ ಮಾಡಲಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸೀಟು ನೋಡ್ಕೊಳ್ಳಿ. ಆ್ಯಂಡ್ ಇವಾಗ ಇವರು ಮಾಡಿಸಿರ್ತಕ್ಕಂಥ ಕಂಫರ್ಟಬಲ್ ಸೀಟು ಅಂತ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಟೈಮು ರಾತ್ರಿ ಹೊತ್ತು ಎಲ್ಲಾದರೂ ನಾನು ಮಲ್ಕೊಳ್ಬೇಕು ಅಂದರೆ ಈ ಸೀಟಲ್ಲಿ ನನಗೆ ಮಲಗಿಕೊಳ್ಳೋಕ್ಕೆ ಆಗಲ್ಲ. ಈ ರೀತಿ ಕಂಫರ್ಟ್ ಆಗಿರ್ತಕ್ಕಂಥ ವೈಟ್ ಕಲರ್ ಸೀಟ್ ಇದ್ದರೆ ಅದ್ರ ಜೊತೆ ಮೆತ್ತನೆಯ ಒಂದು ಸುಖ ಸಿಗುತ್ತೆ ನನಗೆ, ಹಾಗಾಗಿ ಮಲ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ನಲ್ಲಿ ಅವರು ಸಹ ಬರ್ತಾರೆ. ಡ್ರೈವರ್ ಬರಲಿಲ್ಲ ಅಂದರೆ ಇವರೇ ಬರ್ತಾರೆ ಸ್ನೇಹಿತರೆ ಕಾರ್ ಓಡಿಸ್ಕೊಂಡು. ಮಧ್ಯ ಸ್ವಲ್ಪ ಸುಸ್ತು ಅಂತ ಮಲಗಿಕೊಂಡಾಗ ನೀವು ಕಾರ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿರೋದು. ಆ್ಯಂಡ್ ನೋಡ್ತಿದ್ದೀರಾ, ಒಂದು ಏನಿಲ್ಲ ಅಂತಂದು ಒಂದು 500 ಅಥವಾ ಒಂದು 1000 ರೂಪೀಸ್ ಡೀಸೆಲ್ ಹಾಕಿದ್ರೆ ಅಪ್ ಟು 200 ಅಥವಾ 500 ಕಿಲೋಮೀಟ್ರ್ವರೆಗೂ ಹೋಗ್ಬಿಟ್ಟು ಬರುತ್ತೆ ಈ ಒಂದು ಕಾರು. ಆ ರೀತಿ ಮೈಲೇಜಿಂಗ್ ಇದೆ. CC ಕೂಡ ಅಷ್ಟೇ ಕ್ವಾಲಿಟಿಯಲ್ಲಿದೆ ಸ್ನೇಹಿತರೆ. ಆ್ಯಂಡ್ ಹೈಜೆನಿಕ್ ಆಗಿರ್ತಕ್ಕಂತಹ ಕ್ಲೀನರ್ ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ.
ಸೊ ಒಳ್ಳೆಯ ಒಂದು ಕಾರಿನ ವ್ಯವಸ್ಥೆ ಕೊಟ್ಟಿದ್ದಾರೆ ನಿಮಗೆ ಕರೆಸ್ಕೊಂಡು ಹೋಗೋದಕ್ಕೆ. ಜೊತೆಗೆ ಅವರು ಕೂಡ ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿದ್ದಾರೆ. ಆಸೆ ಸುಂದರವಾಗಿರ್ತಕ್ಕಂಥ ಹುಡುಗಿಗೂ ಇರುತ್ತೆ ಆ್ಯಂಡ್ ಕಪ್ಪು ಬಣ್ಣ ಇರ್ತಕ್ಕಂಥ ಹುಡುಗಿಗೂ ಇರುತ್ತೆ, ಅದೇನು ಸಂಬಂಧ ಇಲ್ಲ. ಆ್ಯಂಡ್ ಅವರು ಹೇಳ್ಕೊಡಲ್ಲ, ಕೆಲವೊಂದು ಜನ ಹೇಳ್ಕೊಳ್ತಾರೆ, ಅಷ್ಟೇ ವ್ಯತ್ಯಾಸ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.